ಕರ್ತನಲ್ಲಿ ಪ್ರೀತಿಯ ದೇವಜನರೇ, ನಿಮ್ಮೆಲ್ಲರಿಗೂ ಮೊದಲಾವರ್ತಿ ಯೇಸು ಕ್ರಿಸ್ತನ ಮಧುರವಾದಂಥ ನಾಮದಲ್ಲಿ ನಿಮಗೆ ವಂದಿಸುವಂತವನಾಗಿದ್ದೇನೆ. ತ್ರಾಯಕ ದೇವರು ನಮ್ಮನ್ನು ಇಡೀ ವಾರವೆಲ್ಲ ಕೈದು ಕಾಪಾಡಿ ಬರ್ತಕ್ಕಂಥ ಎಲ್ಲ ಕೇಡು ಗಂಡಾಂತರ ಅಪಾಯಗಳಿಂದ ನಮ್ಮನ್ನು ತಪ್ಪಿಸಿ ನಮ್ಮನ್ನು ಜೀವಿತರ ಸಂಖ್ಯೆಯಲ್ಲಿ ಎಣಿಸಿ ಈ ಪರಿಶುದ್ಧವಾಗಿರುವಂಥ ಭಾನುವಾರದ ಆರಾಧನೆಯಲ್ಲಿ ನಾವು ಪಾಲು ತೆಗೆದುಕೊಳ್ಳುವಂಥ ಕೃಪೆಗೆ ದೇವರು ನಮ್ಮನ್ನು ನಡೆಸಿದ್ದಾನೆ. ಈ ದಿವಸ ದೇವರು ನಮ್ಮ ಜೀವಮಾನದಲ್ಲಿ ಬಹುಮಾನವಾಗಿ ಒದಗಿಸಿಕೊಟ್ಟು ಆತನು ಆತ್ಮಸ್ವರೂಪನು ಆತ್ಮಿಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ನಾವು ಆತನನ್ನು ಆರಾಧಿಸಿ ಆತನನ್ನು ನಾವು ಮಹಿಮೆ ಪಡಿಸೋಣ. ಈ ಪರಿಶುದ್ಧವಾಗಿರುವಂಥ ಆರಾಧನೆಯನ್ನು ನಾವು ಪ್ರಾರಂಭಗೊಳಿಸೋಣ. ಯೆಹೋವನಿಗೆ ಸ್ತೋತ್ರ, ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ. ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನ ಮಹತ್ ಕಾರ್ಯಗಳನ್ನು ಯಾರು ವರ್ಣಿಸಬಲ್ಲರು? ಆತನನ್ನು ತಕ್ಕಂತೆ ಕೀರ್ತಿಸುವುದು ಯಾರಿಂದಾದೀತು? ಯಾವಾಗಲೂ ನ್ಯಾಯವನ್ನು ಕಾಪಾಡುವವರು, ನೀತಿಯನ್ನು ಪಾಲಿಸುವವರು ಧನ್ಯರು. ಯೆಹೋವನೇ, ನನ್ನನ್ನು ನೆನಪು ಮಾಡಿಕೊಂಡು ನಿನ್ನ ಪ್ರಜೆಗೆ ತೋರಿಸುವ ದಯೆಯನ್ನು ನನಗೂ ತೋರಿಸು, ನನ್ನನ್ನು ರಕ್ಷಿಸಲಿಕ್ಕೆ ಬಾ ಎಂಬುದಾಗಿ ದೇವರ ವಾಕ್ಯವನ್ನು ನಮ್ಮ ಆತ್ಮೀಯ ಲಾಭಕ್ಕಾಗಿ ಆಶೀರ್ವಾದ ಮಾಡಿ ನಡೆಸಲಿ. ಪ್ರಾರ್ಥನೆ ಮಾಡೋಣ. ಜೀವ ಸ್ವರೂಪನಾಗಿರುವಂತಹ ಪರಲೋಕದ ದೇವರೇ, ನಿನ್ನ ಅಪಾರವಾದಂಥ ಪ್ರೀತಿ, ನಿನ್ನ ಕರುಣೆಗಾಗಿ ನಾವು ನಿಮಗೆ ಸ್ತೋತ್ರ ಸಲ್ಲಿಸುವಂಥವರಾಗಿದ್ದೇವೆ. ಈ ಪರಿಶುದ್ಧವಾಗಿರುವಂಥ ಆರಾಧನೆ ನಾವೆಲ್ಲರೂ ಸಭೆಯಾಗಿ ಐಕ್ಯತೆಯಿಂದ ಏಕ ಮನಸ್ಸಿನಿಂದ ನಿನ್ನನ್ನು ಆರಾಧಿಸುವಂಥ ಕೃಪೆ ಆಶೀರ್ವಾದ ದಯಪಾಲಿಸಿಕೊಡು ಸ್ವಾಮಿ. ನೀನು ಆತ್ಮ ಸ್ವರೂಪನು, ಆತ್ಮಿಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ನಿನ್ನನ್ನು ಆರಾಧಿಸಿ ನಿನ್ನ ನಾಮ ಕೊಂಡಾಡುವುದಕ್ಕಾಗಿ, ನಿನ್ನನ್ನು ಮಹಿಮೆ ಪಡಿಸುವುದಕ್ಕಾಗಿ ನಾವು ಸಭೆಯಾಗಿ ಸೇರಿ ಬಂದಿದ್ದೇವೆ. ನಮ್ಮ ಆರಾಧನೆ ನೀನು ಸ್ವೀಕಾರ ಮಾಡು. ನಮ್ಮ ಆರಾಧನೆ ನಿಮ್ಮ ಹಸ್ತಕ್ಕೆ ಒಪ್ಪಿಸಿಕೊಡುತ್ತೇವೆ. ಆರಾಧನೆಯ ಪ್ರಾರಂಭವು ಮಧ್ಯಸ್ಥನು ಅಂತ್ಯದವರೆಗೂ ನೀವೇ ನಮ್ಮ ಜೊತೆಗಾರನಾಗಿದ್ದು ಘನ ಮಾನ ಮಹಿಮೆ ನೀವು ಹೊಂದಿಕೊಳ್ಳಬೇಕಾಗಿ ಪ್ರಾರ್ಥನೆ ಯೇಸುವಿನ ನಾಮದಲ್ಲಿ ಬೇಡಿ ಆಶೀರ್ವಾದ ಹೊಂದಿದ್ದೇವೆ ಸ್ವಾಮಿ. ಆಮೆನ್.